ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರೊಂದಿಗೆ ರನ್ವೇನಲ್ಲಿ ನಿಂತು ರಾಹುಲ್ ಗಾಂಧಿ ಮಾತನಾಡಿದ್ದೇನು ಈಗ ಭಾರೀ ಚರ್ಚೆಗೀಡಾಗಿದೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಸಂಕ್ರಾಂತಿ ಸಿಹಿ ಸಿಗುತ್ತಾ? ಇದು ಕ್ರಾಂತಿನ ಅಥವಾ ಭ್ರಾಂತಿನ? ಯಾರು ಏನಂತಾರೆ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರ. ಸಿಎಂ ಕುರ್ಚಿ ಕದನ ಕಾವೇರಿದೆ. ರಾಹುಲ್ ಗಾಂಧಿ ರಾಜ್ಯ ಭೇಟಿ ನಂತರ ಸಿಎಂ ಕುರ್ಚಿ ಕದನದ ಕುತೂಹಲ ಮತ್ತಷ್ಟು ಕೆರಳಿಸಿದೆ. ಸಿದ್ದರಾಮಯ್ಯ ಸಿಎಂ ಕುರ್ಚಿ ಭದ್ರಾ ಅಂತ ಕೆಲವರು ಹೇಳ್ಕೊಳ್ತಿದ್ದಾರೆ. ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಸಿಹಿ ಸುದ್ದಿಯ ಸೂಚನೆ ಅಂತಾನೂ ಕೂಡ ಅವರ ಬೆಂಬಲಿಗರು ಮಾತನಾಡ್ತಿದ್ದಾರೆ. ಇದರ ಬಗ್ಗೆ ಒಬ್ಬೊಬ್ಬ ಮಂತ್ರಿ ಕೂಡ ವಿಭಿನ್ನ ಹೇಳಿಕೆಯನ್ನ ಕೊಡ್ತಿದ್ದಾರೆ. 5 ವರ್ಷಗಳು ಸಿದ್ದರಾಮಯ್ಯ ಅವರೇ ಸಿಎಂ, ಯಾವ ಕ್ರಾಂತಿಯೂ ಇಲ್ಲ, ಯಾವ ಭ್ರಾಂತಿಯೂ ಇಲ್ಲ, ಸಿಎಂ ಬದಲಾವಣೆ ಮಾತೇ ಇಲ್ಲ ಅಂತ ಸಿದ್ದರಾಮಯ್ಯ ಅವರ ಆಪ್ತ ಸಚಿವ ಜಮೀರ್ ಅಹ್ಮದ್ ಖಾನ್ ಹೇಳಿದ್ದಾರೆ. ನೋಡಿ ಸರ್, ಯಾವ ಕ್ರಾಂತಿನೂ ಇಲ್ಲ, ಏನೇನು ಕ್ರಾಂತಿನೂ ಇಲ್ಲ. ನಾನು ಹೇಳಿದ್ದೀನಿ, ಯಾರು ನವಂಬರ್ ಕ್ರಾಂತಿ ಅಂದರು, ನವಂಬರ್ ಕ್ರಾಂತಿ ಹೋಯ್ತು. ನವಂಬರ್ ಆದಮೇಲೆ ಡಿಸೆಂಬರ್ ಅಂದರು, ಈಗ ಜನವರಿ ಅಂತವ್ರೆ. ಈಗ ನಾನು ಹೇಳ್ತೀನಿಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ ಯಾರಿಂದನೂ ಸಾಧ್ಯ ಇಲ್ಲ, ಅದು ಹೈಕಮಾಂಡಿಂದ ಮಾತ್ರ ಸಾಧ್ಯ. ನಾವು ಹೈಕಮಾಂಡ್ ಏನು ನಿರ್ಧಾರ ತಗೊಂಡು ಅದಕ್ಕೆಲ್ಲ ನಾವೆಲ್ಲ ಬದ್ಧ. ನೋ ಕ್ರಾಂತಿ ನೋ ಭ್ರಾಂತಿ, ಏನೇನೂ ಇಲ್ಲ, ಏನೇನೂ ಇಲ್ಲ. ಬದಲಾವಣೆ ಆಗಬೇಕಾದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಗೆರೆ ಯಾರು ಅವ್ರು ಗೆರೆ ಹಾಕಿದ್ದು ನಾವು ಯಾರು ಗೆರೆ ದಾಟಲ್ಲ. ಮತ್ತೊಬ್ಬ ಮಂತ್ರಿ ಎಂಬಿ ಪಾಟೀಲ್ ಗೊಂದಲದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಮಾತುಕತೆ ಬಗ್ಗೆ ನನಗೆ ಮಾಹಿತಿ ಇಲ್ಲ, ರಾಹುಲ್ ಗಾಂಧಿ ಏನ್ ಮಾತನಾಡಿದ್ದಾರೋ ನನಗೆ ಗೊತ್ತಿಲ್ಲ ಅಂತ. ನೀವು ಹೇಳಿದಿರಿ, ನನಗೆ ಕೇಳ್ತೀನಿ, ಮುಖ್ಯಮಂತ್ರಿ ಕೇಳ್ತೀನಿ, ಕಂಪ್ಲೀಟ್ ಅಂತ ಹೇಳಿದಾರೆ. ಉಪಮುಖ್ಯಮಂತ್ರಿಗಳು ಇಬ್ಬರಿಗೂ ಕೇಳಿ ಕಂಪ್ಲೀಟ್ ಅಂತಿದಾರ, ಕೇಳಿ ನಿಮ್ಗೆ ಕೇಳ್ತೀನಿ. ನನಗೆ ಗೊತ್ತೇ ಇಲ್ಲ. ನೀವು ನಾನು ಇಲ್ಲಿದ್ದೇನೆ ಗೊತ್ತಿದೆ, ನನಗೆ ರಿಸೀವಿಂಗು ಸೆಂಡಿಂಗ್ ಆಫ್ ನನಗೇನು ಗೊತ್ತಿದೆ. ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಗೊಂದಲ ಇದೆ. ಸಾಕಷ್ಟು ಜನ ಶಾಸಕರು ನಿಮಗೆ ಸಾಕಾಗಿಲ್ವಾ? ಅದು ಈ ನಾಯಕ ಬದಲಾವಣೆ ವಿಚಾರ ಸಾಕು. ಎಲ್ಲ ಈಗ ಸಂಕ್ರಾಂತಿನೂ ಮುಗೀತು, ನವೆಂಬರ್ ಮುಗೀತು, ಸಂಕ್ರಾಂತಿ ಮುಗೀತು, ಎಲ್ಲ ಮುಗೀತು. ಸಿಎಂ ರೇಸ್ನಲ್ಲಿರುವ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಬೇರೆ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಅವರೇ ಹೇಳಬೇಕಿತ್ತು, ಅವರು ಹೇಳಿಲ್ಲ, ನಾನೇನು ಹೇಳಲಿ ಅಂತ ಅವರು ಕೂಡ ಮಾತನಾಡಿದ್ದಾರೆ. ಮಂತ್ರಿಗಳು ಮತ್ತು ಅಧ್ಯಕ್ಷರು ಅವರೇನೇ ಹೇಳಿರ್ಬೇಕಲ್ಲ, ಮಾತಾಡಿದವರು ಅವರೇ ಅಲ್ಲ. ನೀವು ನಮ್ಮನ್ನು ಕೇಳಿದ್ರೆ ನಾವು ಕೇಳಿಸ್ಕೊಂಡೇ ಇಲ್ಲ ಅವ್ರು ಮಾತಾಡಿದ್ರು ಅಲ್ವಾ. ನಾವು ಬರ ಹೇಳ್ತೀವಿ ಅಂತ ಹೇಳಿ ಅಂದ್ರೆ ಏನೋ ಒಂದು ಸಂದೇಶ ಅಲ್ಲ ಸರ್, ಅದು ಮುಂದೆ ತೀರ್ಮಾನ ಮಾಡ್ತಾರೆ. ಬಯಸಿದ್ರಲ್ಲ ಸರ್, ಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಕ್ಲಾರಿಟಿ ಬಯಸಿದ್ರು, ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂತ ಅವರು ಒಂದು ಭೇಟಿ ಬಯಸಿದ್ರು. ಎರಡೂ ಕಾರಣದಿಂದಾಗಿ ನಿನ್ನೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಆಗಿರೋ ಮಾತುಕತೆ ಬಹಳ ಚರ್ಚೆ ನಡೀತಾ ಇದೆ. ಅಲ್ಲ, ಅವ್ರೇನು ಮಾತಾಡಿದ್ದಾರೆ ಅಂತೇಳಿ ನಾವು ಹೆಂಗೆ ತಿಳ್ಕೊಳ್ಳೋದು? ಅವ್ರು ಹೇಳಿದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಬೇರೆನೇ ಹೇಳಿಕೆ ಕೊಟ್ಟಿದ್ದಾರೆ. ಗೊಂದಲ ಎಲ್ಲಿದೆ ಅಂತ ಅವರೇ ಪ್ರಶ್ನೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಸಿಎಂ ಡಿಸಿಎಂ ಜೊತೆ ಒಂದಾಗಿ ಮಾತನಾಡಿದ್ದಾರೋ ಅಥವಾ ಬೇರೆ ಬೇರೆಯಾಗಿ ಮಾತನಾಡಿದ್ದಾರೋ, ಯಾರಿಗೆ ಸಿಹಿ ಸಿಗುತ್ತೋ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರೋಗ್ರಾಮ್ ಇತ್ತು, ಬಂದಿದ್ದಾರೆ. ನಮ್ಮ ರಾಜ್ಯಕ್ಕೆ ಬಂದಾಗ ಸಹಜವಾಗಿ ಸಿಎಂ ಡಿಸಿಎಂ ಮಾತಾಡ್ತಿದ್ದಾರೆ ಅಷ್ಟೇ. ಇನ್ನೇನು ಫಾರ್ಮಾಲಿಟೀಸ್ ಅಷ್ಟೇ, ಇನ್ನೇನು ಬೇರೆ ಏನಿಲ್ಲ. ಗೊಂದಲ ಎಲ್ಲಿದೆ? ಯಾವ ಗೊಂದಲನೂ ಇಲ್ಲ, ನೀವು ಸೃಷ್ಟಿ ಮಾಡ್ತೀರಾ. ನಮಗೆ ಅಧಿಕಾರ ಕೊಡ್ತಿರಲ್ಲ, ಅದಕ್ಕಾಗಿ ಸೃಷ್ಟಿ ಮಾಡ್ತೀವಿ. ಸಂಕ್ರಾಂತಿ ಆದ್ಮೇಲೆ ಏನು ಉತ್ತರಾಯಣ ಪುಣ್ಯಕಾಲ, ಯಾರಿಗೆ ಪುಣ್ಯಕಾಲ ಸರ್? ಯಾರು ಸಪ್ರೇಟ್ ಇಬ್ರು ಸಿಎಂ ಮತ್ತೆ ಸಪ್ರೇಟ್ ಕರೆದು ಮಾತಾಡಿದ್ರು. ಏನು ಇಲ್ಲ ಅಂದ್ರೆ ಸಪ್ರೇಟ್ ಕರೆದು ಮಾತಾಡೋದು ಗಹನವಾದ ವಿಚಾರ ಆಗಿದ್ರೆ ಒಳಗಡೆ ಏರ್ಪೋರ್ಟ್ ಅಲ್ಲಿ ಹಾಲ್ ಇರುತ್ತೆ ಅಲ್ವಾ, ಅಲ್ಲೇ ಕೂತ್ಕೊಂಡು ವೈಟಿಂಗ್ ಹಾಲ್ ಇರುತ್ತಲ್ಲ, ಅಲ್ಲಿ ಕೂತ್ಕೊಂಡು ಮಾತಾಡೋರು. ನಿಂತ್ಕೊಂಡೇ ಮಾತಾಡಿದ್ರೆ ಜಸ್ಟ್ ಕ್ಯಾಶುಯಲ್ ಅಂತ ನಾವು ಅರ್ಥ ಮಾಡ್ತೀವಿ. ಒಟ್ಟಾರೆ ಸಿಎಂ ಕುರ್ಚಿ ಕದನ ಕಾವೇರಿದ ಬೆನ್ನಲ್ಲೇ ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜೊತೆ ಮಾತನಾಡಿದ್ದೇನು ಅನ್ನೋದು ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆಯನ್ನು ಹುಟ್ಟುಹಾಕಿದೆ. ಸಿಎಂ ಸಿದ್ದರಾಮಯ್ಯ ಪರವಾಗಿ ಕೆಲವರು ಬ್ಯಾಟ್ ಮಾಡಿದ್ರೆ, ಕೆಲವರು ಡಿಕೆ ಶಿವಕುಮಾರ್ ಪರವಾಗಿ ಮಾತನಾಡ್ತಿದ್ದಾರೆ. ಆದ್ರೆ ಯಾರಿಗೆ ಸಿಎಂ ಸೀಟಿನ ಸಿಹಿ,
ಯಾರಿಗೆ ಕಹಿ ಅನ್ನೋದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.